ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿಯ ಹೆಸರಿನ ಮೂಲಕವಾಗಿ ವಂದಿಸ್ತೇನೆ. ಈ ದಿನದ ಸಂದೇಶ ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 8ನೇ ವಚನ. ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. The centurion replied, Lord, I do not deserve to have you come under my roof, but just say the word and my servant will be healed. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ಅಂದಿನ ಕಾಲದಲ್ಲಿ ಶತಾಧಿಪತಿ 80ರಿಂದ 100 ಸೈನಿಕರ ಕಮಾಂಡರ್ ಆಗಿದ್ದವನು. ಸಾಮಾನ್ಯವಾಗಿ ಉತ್ತಮ ವೇತನ, ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ಸದೃಢನಾಗಿದ್ದನು. ಹಾಗೂ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನದ ಪ್ರಕಾರ ಈ ಶತಾಧಿಪತಿ ಯೆಹೂದ್ಯರಿಗಾಗಿ ಕಪೆರ್ನೌಮಿನಲ್ಲಿ ಒಂದು ಸುಂದರ ಸಭಾಮಂದಿರವನ್ನು ಕಟ್ಟಿಸಿದವನು. ಯಹೂದಿ ಜನರನ್ನು ನಿರಂತರ ಪ್ರೀತಿಸುವನಾಗಿದ್ದನು. ಮಾತ್ರವಲ್ಲ, ರೋಮನ್ ಮಿಲಿಟರಿ ಪ್ರಾಧಿಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು. ಯೇಸುವನ್ನು ಪ್ರಭುವೇ ಎಂದು ಸಂಬೋಧಿಸಿದ್ದು ಇಲ್ಲಿ ಆಶ್ಚರ್ಯವೇ ಸರಿ. ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಯೇಸುವಿನ ಮುಂದೆ ಈ ಶತಾಧಿಪತಿಯು ತಾನು ತಗ್ಗಿಸಿಕೊಳ್ಳುತ್ತಾನೆ, ತನ್ನ ಕೀಳರಿಮೆಯನ್ನು ತೋರಿಸುತ್ತಾನೆ. ಅಂದರೆ ಯೇಸು ಒಬ್ಬ ಯಹೂದ್ಯ, ನಾನು ಅನ್ಯಜನ. ಧಾರ್ಮಿಕ ಪರಿಶುದ್ಧತೆಯ ಕುರಿತು ಇಲ್ಲಿ ಈ ವಚನ ನಮ್ಮೊಂದಿಗೆ ಮಾತನಾಡುತ್ತದೆ. ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಇಲ್ಲಿ ತಾನು ಶತಾಧಿಪತಿ, ಅಧಿಕಾರ ಇದ್ದರೂ ಕೂಡ ಯೇಸುವಿನ ಸಾರ್ವಭೌಮ ಅಧಿಕಾರವನ್ನು ಒಪ್ಪಿಕೊಳ್ಳುತ್ತಾನೆ. ಯೇಸು ದೈಹಿಕ ಸಾಂಗತ್ಯಕ್ಕಿಂತಲೂ ಆತನ ಮಾತುಗಳಲ್ಲಿ ಶಕ್ತಿ ತುಂಬಿದೆ ಎಂಬ ನಂಬಿಕೆ ಶತಾಧಿಪತಿಯಲ್ಲಿ ನಾವು ಕಾಣುತ್ತೇವೆ. ಯೇಸು ಸರ್ವಶಕ್ತ, ಸರ್ವವ್ಯಾಪಿ. ಮೆಸ್ಸಿಯನ ನಿಯೋಗ, ಬಡವರಿಗೆ ಶುಭವಾರ್ತಮಾನ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆ, ಕುರುಡರಿಗೆ ಕಣ್ಣು ಬರುವಂಥದ್ದು, ಇದು ಯೇಸುವಿನ ನಿಯೋಗವಾಗಿತ್ತು ಎಂಬುದನ್ನು ಅರ್ಥೈಸಿಕೊಂಡು ಯೇಸುವಿನ ಬಳಿಗೆ ನಂಬಿಕೆಯಿಂದ ಆತನು ಪ್ರಾರ್ಥಿಸುವವನಾಗಿದ್ದಾನೆ. ಕ್ರಿಸ್ತನಲ್ಲಿ ವಿಶ್ವಾಸವಿಡೋಣ. ಆ ಶತಾಧಿಪತಿ ಯೇಸುವನ್ನು ಹೇಗೆ ನಮ್ರತೆಯಿಂದ ನೋಡಿದನೋ ಅಂಥ ನಮ್ರತೆ ಮತ್ತು ಅಂಥ ವಿನಯದಿಂದ ನಾವು ಜೀವಿಸೋಣ. ಆಮೇಲೆ ಪ್ರಾರ್ಥನೆ ಮಾಡೋಣ. ಭೂಪರವನ್ನು ಸಮಸ್ತವನ್ನು ಉಂಟು ಮಾಡಿರುವಂಥ ಸರ್ವಶಕ್ತನಾದ ನಮ್ಮ ದೇವರೇ, ನಿನ್ನ ಮಹೋನ್ನತ ಪರಿಶುದ್ಧ ನಾಮಕ್ಕೆ ಈಗೋ ದೇವರೇ, ನಿನ್ನ ಮಕ್ಕಳಾದ ನಾವೆಲ್ಲರೂ ಹೃದಯ ತುಂಬಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ಈ ಹೊತ್ತಾರೆಯಲ್ಲಿ ಮತ್ತೊಮ್ಮೆ ನಿನ್ನ ನಾಮಸ್ಮರಣೆ ಮಾಡುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಇರಿಸುವುದಕ್ಕಾಗಿ ಸ್ತೋತ್ರ. ಸ್ವಾಮಿ, ಈ ದಿನವೆಲ್ಲ ನೀ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸು. ನಮ್ಮ ಉದ್ಯೋಗದ ಜೀವನವನ್ನು, ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಯೋಜನೆಗಳನ್ನು ನಿನ್ನ ಕೈಗೆ ನಾವು ಸಮರ್ಪಿಸುತ್ತೇವೆ. ನೀನು ನಮ್ಮನ್ನು ನಡೆಸುವಾತನು, ನೀನು ನಮ್ಮನ್ನು ಸಾಕಿ ಸಲಹುವಾತನು. ನಿನ್ನ ಮೇಲೆ ವಿಶ್ವಾಸವಿಟ್ಟು ನಾವು ಪ್ರಾರ್ಥಿಸುತ್ತೇವೆ. ಈ ದಿನವೆಲ್ಲ ನಮ್ಮ ಹೆಜ್ಜೆಯೊಂದಿಗೆ ನಿನ್ನ ಸ್ವಾಮಿ ಹೆಜ್ಜೆಯನ್ನು ಹಾಕು, ನಮ್ಮನ್ನು ಕಾಪಾಡು, ಸಂರಕ್ಷಿಸು. ಯೇಸು ಸ್ವಾಮಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ದೇವರೇ. ಆಮೇನ್.